ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಎಲ್ಲಾರು ಹೇಳಿದನಿಗೆ ಅದ್ರ ಮಧ್ಯಮ ಭಾಗ ಬರ್ತಕ್ಕಂಥದ್ದು ಮಿಶ್ರವೃತ್ತಿ ಕೇಜ್ ಅಂತ ಕರಿತೀವಿ ಅಥವಾ ಮೈಕ್ರೋಲಿಥಿಕ್ ಕೇಜ್ ಅಂತ ಕರಿತೀವಿ ನಾವು. ಸೊ ಮೈಕ್ರೋಲಿಥಿಕ್ ಅಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಅಥವಾ ಚಿಕ್ಕದಾಗಿರ್ತಕ್ಕಂಥ ಕಲ್ಲನ್ನ ಆಯುಧವನ್ನಾಗಿ ಮಾಡಿ ಬಳಸಿಕೊಂಡದ್ದು. ಹಾಗೆ ನಮ್ಗೆ ಅನ್ಕೋಬಹುದು ನಾವು, ಐ ಥಿಂಕ್ ಇಲ್ಲಿ 1 ಇಂಚು 2 ಇಂಚು 3 ಇಂಚು ಅಷ್ಟು ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಕಲ್ಲಿಂದ ಆಯುಧವನ್ನ ಮಾಡಿಕೊಂಡು ಮನುಷ್ಯ ಬದುಕೋದಕ್ಕೆ ಅಥವಾ ಪ್ರಾಣಿಗಳನ್ನು ಕೊಲ್ಲೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರೆ ಹೌದು ಅನ್ಬೇಕಾಗತ್ತೆ. ಹಾಗೆ ಏನ್ ಮಾಡಿದವನು ಸಂಯುಕ್ತ ಆಯುಧ ಮಾಡ್ತಾನವನು ಅಥವಾ ಬಿಲ್ಲು ಬಾಣಗಳನ್ನು ಮಾಡ್ತಾನವನು. ಉದಾಹರಣೆಗೆ ನಾವು ದೊಡ್ಡ ಕಲ್ಲು ತಗೊಂಡು ಯಾವುದೋ ಪ್ರಾಣಿಗೆ ಹೋದ್ರೆ ಸಾಯಬಹುದು, ಸಾಯದೇ ಇರಬಹುದು. ಆದರೆ ಯಾವುದೋ ಒಂದು ಕಟ್ಟಿಗೆ ರೂಪದಲ್ಲಿರ್ತಕ್ಕಂಥ ವಸ್ತುವಿಗೆ ಮುಂಭಾಗದಲ್ಲಿ ಈ ಪಾಯಿಂಟಿನ ರೂಪದಲ್ಲಿ ಕಲ್ಲನ್ನು ಇಟ್ಟು ಒಗೆದರೆ ಅದು ಚೂರಿಯ ರೀತಿಯಲ್ಲಿ ಹೋಗಿಸಿಕೊಳ್ತಾರೆ. ಹಾಗೆ 4 ಮಂದಿ ಏಕಕಾಲಕ್ಕೆ ಹೋದ್ರೆ ಆ ಪ್ರಾಣಿ ನಡ್ಕೊಳ್ಳುತ್ತೆ, ಆ ಪ್ರಾಣಿನ ಕೊಲ್ಲುತ್ತೆ. ಬರ್ಜಿ ರೂಪದಲ್ಲಿ ಆಯುಧಗಳನ್ನು ಮಾಡಿಕೊಂಡು ಬದುಕುವ ಕಲೆಯನ್ನು ಕರಗತ ಮಾಡಿಕೊಂಡ. ಸೊ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಬೇಕಾಗಿಲ್ಲ. ಬಟ್ ಹಾಗೆ ಇಲ್ಲಿ ಬಳಸುವಂತ ಕಲ್ಲಿನ ಗುಣನೇ ಬೇರೆ ಇದೆ. ಯಾವುದೇ ಕಾರಣಕ್ಕೂ ಇದು ಬೆನಿಕೂ ಹಾರಲ್ಲ, ಯಾವುದೇ ಕಾರಣಕ್ಕೂ ಹರಳು ಬರಲ್ಲ, ಹಾಗೂ ಅತ್ಯಂತ ತಿಳಿವಾಗಿರುತ್ತೆ, ಶಾರ್ಪ್ ಆಗಿರುತ್ತೆ. ಅಂತ ಶಾರ್ಪ್ ಆಗಿರ್ತಕ್ಕಂಥ ಟೂಲ್ಸ್ ಅನ್ನು ಬಳಸ್ತಾನೆ. ನಾವು ಅದನ್ನ ಹಳ್ಳಿ ಭಾಗದ ಭಾಷೆಯಲ್ಲಿ ಚಕಮಕಿ ಕಲ್ಲು ಅಂತ ಕರಿತೀವಿ. ಬಹುಶಃ ಅದರಿಂದ ಬೆಂಕಿ ಹಚ್ಚಲಿಕ್ಕೂ ಬರುತ್ತೆ. ಹಳ್ಳಿ ಯಾರು ಕುರಿ ಕಾರಣ ದನ ಕರಕ್ಕೆ ಹೇಳಿದ್ರೆ ಆ ಚಕಮಕ ಕಲ್ಲನ್ನು ಬಳಸಿಕೊಂಡು ಈ ಶಾರ್ಪ್ ಆಯುಧಗಳನ್ನು ಬಳಸಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ ನಾವು. ಹಾಗೆ ಅದರ ಮುಂದಿನ ಕಾಲಘಟ್ಟವನ್ನು ನಾವು ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ ನಾವು. ನೂತನ ಶಿಲಾಯುಗ. ಹೆಚ್ಚು ಕಡಿಮೆ ಈ ಕಾಲಘಟ್ಟಕ್ಕೆ ಮನುಷ್ಯ ಒಂದು ಕಡೆಗೆ ನೆಲೆ ನಿಂತು ನಾಗರಿಕ ಜೀವನ ಪ್ರಾರಂಭಿಸಿದ ಕಾಲಘಟ್ಟ. ಇಲ್ಲಿ ಆಯುಧ ಕಲ್ಲು ಕೊಡಲಿಗಳನ್ನು ಬಿಟ್ಟರೆ ಉಳಿದೆಲ್ಲವೂ ತನ್ನ ಬೇಕಾಗಿರ್ತಕ್ಕಂಥ ಆಹಾರವನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಬದುಕು ಆರಂಭಗೊಂಡಿದೆ. ಅಲಿಮಾರು ಜೀವನ ಕೊನೆಗೊಂಡಿದೆ. ಒಂದು ಕಡೆಗೆ ನೆಲೆ ನಿಲ್ತಕ್ಕಂಥ ಅವಕಾಶ ನಿರ್ಮಾಣವಾಗಿದೆ. ಆದ್ರೂ ಕಲ್ಲನ್ನು ಆಯುಧವನ್ನಾಗಿ ಬಳಸ್ಕೊಳ್ಳೋದು. ಬಟ್ ಇಲ್ಲಿ ಕಲ್ಲು ಈ ಉಳಿದೆಲ್ಲ ಕಾಲಕ್ಕೆ ಚಕ್ಕೆ ಎಬ್ಬಿಸುವ ಮೂಲಕ ಆಯುಧಗಳನ್ನು ತಯಾರಿಲ್ಲ. ಹಂಗಲ್ಲ, ಅವ್ನು ಒಂದೇ ಕಡೆ ಟೈಮ್ ಸಿಗ್ತದೆ. ಆ ಟೈಮ್ ಸಿಕ್ಕಂತ ಸಂದರ್ಭದಲ್ಲಿ ಆ ಕಲ್ಲನ್ನು ಕಾಲಿ ಕುತ್ತ ಕೀಳ್ತಾನ. ಅದಕ್ಕೆ ನುಣುಪಾದ ಆಯುಧಗಳು ಅಂತ ಕರೀತಾನೆ ಇಲ್ಲಿ, ಅಥವಾ ಹೊಳಪುಳ್ಳ ಆಯುಧಗಳು ಅಂತ ಕರೀತಾನೆ, ಅಥವಾ ಪಾಲಿಶ್ಡ್ ಸ್ಟೋನ್ ಅಂತ ಕರೀತಾನೆ. ನೋಡಿ ಗೊತ್ತಾಗುತ್ತೆ. ಕೊಡಲಿ ಒಂದು ಕಟ್ಟಿಗೆ ಸೇರಿಸ್ತಾನೆ, ಒಂದು ಯಾವುದೋ ಬೆಳ್ಳಿನ ಸುತ್ತಾನೆ, ಅದನ್ನ ಕೊಡಲಿ ಹಾಕಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಕಡೆ ಶಾರ್ಪ್ ಇದೆ. ಸೊ ಹೀಗೆ ನೋಡಿ ಡೆವಲಪ್ಮೆಂಟ್ ಅನ್ಸೋದು ಅಂದ್ರೆ ಅದು ಕಲ್ಲೈಟನ್ನ ಹೇಗೆ ತಯಾರು ಮಾಡಿಕೊಳ್ತಿದ್ದ ಅನ್ನುವಂಥ ಉದಾಹರಣೆಗಳನ್ನ ನಾವಿಲ್ಲಿ ನೋಡಬಹುದು. ಅದ್ರ ಜೊತೆಗೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಆಯುಧಗಳು ಬದಲಾವಣೆ. ಹಾಗೆ ಹ್ಯಾಮರ್ ಅಂತ ಕೈ ಅಂದ್ರೆ ತಿರುಗ್ತಾ ಹೋಗಿ ಪ್ರಾಣಿಗೆ ಹೊಡೆತ ಕೊಡ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂತ. ಸೊ ಈ ಕಾಲಘಟ್ಟಕ್ಕಾಗಲೇ ಪಾತ್ರೆಗಳ ತಯಾರಿಕೆ ಹಂತನೂ ಪ್ರಾರಂಭ ಆಗುತ್ತೆ. ಒಟ್ಟಾರೆ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಬದಲಾವಣೆಗಳನ್ನ ನಾವಿಲ್ಲಿ ನೋಡಬಹುದು ಅಂತ. ಕಲ್ಲಾಯುಧ ಜೊತೆಗೆ ನಾನು ಹೇಳಿದ್ರೆ ಹ್ಯಾಮರ್ ಅಂತಕ್ಕಂಥ ಇದೆ. ಅಂದ್ರೆ ಎಲ್ಲ ಏಂಗಲ್ಗಳಲ್ಲಿ ಪ್ರಾಣಿಗೆ ಪೆಟ್ಟನ್ನ ಕೊಡಬಹುದಾಗಿರ್ತಕ್ಕಂಥ ಸ್ಟೋನ್ ತಯಾರಿಕೆ ಅಥವಾ ಆಯುಧ ತಯಾರಿಕೆ ಅಂತ ಕರೀಬಹುದು ಅಂತ. ಅದರ ನಂತರದ ಕಾಲಘಟ್ಟಗಳನ್ನು ನಾವು ಮೆಗಾಲಿಥಿಕ್ ಏಜ್ ಅಂತ ಕರಿತೀವಿ ಅಥವಾ ಬೃಹತ್ ಶಿಲಾಯುಗದ ನೆಲೆ ಅಂದ್ರೆ ಸಮಾಧಿ ಸಂಸ್ಕೃತಿ ಅಂತ ಕರಿತೀವಿ ನಾವು. ಇಂಥ ಪಾಳಿಗಳನ್ನ ಸಮಾಧಿಗಾಗಿ ನಿರ್ಮಾಣ ಮಾಡಿಕೊಳ್ತಾನೆ. ಅಂದ್ರೆ ಗುಡ್ಡದ ಮೇಲ್ಭಾಗದಲ್ಲಿ ಸಪಾಟಾಗಿರ್ತಕ್ಕಂಥ ಭಾಗ ಇತ್ತಂದ್ರೆ ಅಲ್ಲಿ ಪಾಳಿ ಕಲ್ಲು ಲಭ್ಯ ಆಗ್ತದೆ. ಹೆಚ್ಚು ಕಡಿಮೆ ಅದನ್ನ ನಾವು ಮೆಗಾಲಿಥಿಕ್ ಸೆಂಟರ್ ಅಂತಾನೆ ಕರಿತೀವಿ. ಅಂತ ಜಾಗದಲ್ಲಿ ಕಲ್ಲುಗಳನ್ನ ಈ ರೀತಿ ನಿಲ್ಲಿಸ್ತಾನೆ. ಇದ್ರ ಮಧ್ಯದಲ್ಲಿ ಶವ ಇಟ್ಟು ಸುತ್ತ ಗುಡ್ಡುಗಳಾಕಿ ಮುಚ್ಚುತ್ತಾನೆ. ಈ ಮುಚ್ಚುವಂತ ಸಿಸ್ಟಮ್ ಬೇಕಾದಷ್ಟು ಬೇರೆ ಇದಾವೆ. ಬಟ್ ಇದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮಾಡೆಲ್ ಆಗಿ ನಾವು ಗಮನಿಸುವುದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮೆಗಾಲಿಥಿಕ್ ಕಲ್ಚರ್ಗೆ ಇರುವಂತ ಒಂದು ಉದಾಹರಣೆ ಅಂತ. ಹಾಗೆ ನಾನು ಹೇಳಿದೆ ಪಾತ್ರೆಗಳನ್ನು ತಯಾರಿಸಿದ ಘಟಕವನ್ನು ನಾವು ಇಲ್ಲಿ ಒಂದು ನೆಲೆ ಇದ್ದರೆ ಆಹಾರ ಪ್ರಿಸರ್ವ್ ಮಾಡ್ತಾನೆ. ಆಹಾರವನ್ನ ಸಂರಕ್ಷಣೆ ಮಾಡೋಕೆ ಅಥವಾ ಆಹಾರವನ್ನ ಕೂಡಿಡೋದಕ್ಕೆ ಅವನು ಪಾತ್ರೆಗಳನ್ನು ಬಳಸ್ತಾನೆ. ಆ ಪಾತ್ರೆಗಳ ತಯಾರಿಕೆಯಲ್ಲಿ ಪೇಂಟೆಡ್ ಪಾತ್ರೆಗಳನ್ನು ಬಳಸ್ತಕ್ಕಂಥ ಕ್ರಿಯೆನೂ ಪ್ರಾರಂಭವಾಗಿದೆ. ಅಂದ್ರೆ ಬಣ್ಣಗಳಿಂದ ಅಲಂಕೃತವಾಗಿರ್ತಕ್ಕಂಥ ಪಾತ್ರೆಗಳನ್ನು ತಯಾರು ಮಾಡತಕ್ಕಂಥ ಬುದ್ಧಿವಂತಿಕೆಯನ್ನ ಈ ಕಾಲದ ಮಾನವ ಅರಿತುಕೊಂಡ. ಅವನಿಗೆ ಗೊತ್ತಾಗುತ್ತೆ. ರೆಡ್ ಅಂಡ್ ಬ್ಲಾಕ್ ವೇರ್ ಅಂತ ಕರಿತೀರ, ಬ್ಲಾಕ್ ಅಂಡ್ ರೆಡ್ ವೇರ್ ಅಂತ ಕರಿತೀರ, ಬೂದಿ ಬಣ್ಣದ, ಬಿಳಿ ಬಣ್ಣದ ಅನೇಕ ರೀತಿಯ ಬಣ್ಣಗಳಿಂದ ಚಿತ್ರಗಳಿರ್ತಕ್ಕಂಥ ಪಾತ್ರೆಗಳನ್ನು ನಾವು ಕಾಣ್ತೀವಿ ಅಂತ. ಹಾಗೆ ಕಪ್ಪು ಮಣ್ಣಿನ ಪಾತ್ರೆಗಳು, ಕೆಂಪು ಮಣ್ಣಿನ ಪಾತ್ರೆಗಳು, ಕಪ್ಪು ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳು. ಸೊ ಆಯಾ ಪ್ರದೇಶದಲ್ಲಿ ಸಂಬಂಧಿಸಿದಂತೆ ಅಂದ್ರೆ ಹಳ್ಳಿಗಳಲ್ಲಿ ಸೊ ಪಾತ್ರೆಗಳ ತಯಾರಿಕೆಯನ್ನು ನಾವು ಗಮನಿಸ್ತೀವಿ ಅಂತ. ಹಾಗೆಯೇ ನಾವಿಲ್ಲಿ ಹಿಸ್ಟಾರಿಕಲ್ ಒಂದು ಬರವಣಿಗೆ ಅಂತ. ಸೊ ಇಲ್ಲಿ ಶಬ್ದದ ರೂಪದಲ್ಲಿ ಇನ್ನೂ ಬರಲಿಲ್ಲ. ಆದ್ರೆ
ಏನೋ ಹೇಳಬೇಕಾಗಿದೆ, ಸಂದೇಶ ಕೊಡಬೇಕಾಗಿದೆ. ಆ ಸಂದೇಶ ಕೊಡುವಂತ ಪ್ರಕ್ರಿಯೆ ಆರಂಭಗೊಂಡಿದೆ. ಅಲೆಮಾರು ಜೀವನವಾದಿಯಲ್ಲಿಯೋ ಅಥವಾ ಒಂದು ಕಡೆಗೆ ನ್ಯಾಯಾಲಯದ ಸಂದರ್ಭದಲ್ಲಿ, ಅಂದ್ರೆ ಉದಾಹರಣೆಗೆ ಕಲ್ಲಾಸರೆ ಅಂತ ನಾವು ಕರಿತೀವಿ. ಕಲ್ಲು ಬಂಡೆಗಳಲ್ಲಿ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಇಂಥ ಪೇಂಟಿಂಗ್ಸ್ ಅನ್ನು ನಾವು ಕಾಣ್ತೀವಿ. ಪೇಂಟಿಂಗ್ಸ್ ಅನ್ನೋ ಅರ್ಥ ಅವನ ಜೀವನ ಕ್ರಮದ ಉದಾಹರಣೆಯನ್ನು ಕೊಡ್ತಾನೆ. ಉದಾಹರಣೆ ಅವನೇನ್ ಮಾಡಕ್ ಹೊರಟಿದ್ದಾನೆ ಅಂತ ತೋರಿಸ್ತದ, ಅದು ನಮಗ ಆ ಕಾಲದ ಇತಿಹಾಸ ಗೊತ್ತಾಗ್ತದೆ. ಏನ್ ತೋರಿಸುತ್ತಿಲ್ಲಿ, ಅವ ವ್ಯಕ್ತಿ ಕುದುರೆ ಮೇಲೆ ಕೂತ್ಕೊಂಡಿದ್ದಾನೆ, ಏನು ಆಯುಧ ಇದ್ದಾನೆ, ಆಯುಧ ಬಳಸಲಿಕ್ಕೆ ರೆಡಿ ಆಗಿದೆ, ಅಂದ್ರೆ ಬೇಟೆಯಾಡುವ. ಹಾಗೆ ಇವನು ಲೀಡರ್ ಉದಾಹರಣೆ ತೋರಿಸ್ತಾರ. ಈ ಕುದುರೆ ಅಲಂಕೃತವಾಗಿದೆ, ಕುದುರೆ ಮೇಲಿನ ಅಲಂಕೃತವಾಗಿದ್ದಾನೆ, ಇವನಿರ್ತಕ್ಕಂಥ ಆಯುಧ ವಿಶೇಷವಾಗಿದೆ. ಬಟ್ ಇವನು ಕುದುರೆ ಗೆರೆಯ ಕುದುರೆ ಅಲಂಕಾರ ಇಲ್ಲ, ಇವನು ಅಲಂಕಾರ ಬರ್ತೀನಿ ಅಂತ ಹೇಳಿದ್ರು. ಸೊ ಈ ತರ ಆಗಿರ್ತಾರೆ. ಹಾಗೆ ಆ ಕಾಲದಲ್ಲಿ ಯಾವುದೋ ಪ್ರಾಣಿಗಳನ್ನ ಬಳಸ್ತಾ ಇದ್ದಾರೆ ಅಡ್ಡಾಡಕ್ಕೆ, ಹಾಗೆ ಆಯುಧವನ್ನು ಬಳಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಅನ್ಕೋದಿಲ್ಲ ಯಾವುದೋ ಪಕ್ಷಿ ಅಂದ್ರೆ ನಮ್ಮಲ್ಲಿ ಕೋಳಿ ಅಂತ ನಾವು ಕರ್ಕೊಂಡ್ರೆ, ಬಾತುಗಳು ಅಂತ ಕರ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಥ ಅನ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಇದೆ ಅಂದ್ರೆ ಈ ಸಾಕು ಪ್ರಾಣಿಗಳ ಪರಿಚಯವೇ ಇತ್ತು. ಹಾಗೇನೆ ಎಲ್ಲರೂ ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿರೋ, ವಾಹನ ಮೇಲೆ ಕುತ್ಕೊಂಡು ಹೋಗ್ತಿಲ್ಲ, ನಡ್ಕೊಂಡು ಹೋಗ್ತಿರೋದಕ್ಕೆ ಕಾಲ ತೋರಿಸ್ತಾರೆ, ದೇಹ ತೋರಿಸ್ತಾರೆ, ಪೇಕ್ ತೋರಿಸ್ತಾರೆ. ಈಗ ಅಂದ್ರೆ ಗುಂಪು ಗುಂಪಾಗಿ ಭೇಟಿಯಾಡುವ ದೃಶ್ಯ. ಒಂದು ಕಡೆಗೆ ಗುಂಪಾಗಿ ಬದುಕ್ತಾ ಇದ್ರೆ ಗುಂಪು ಗುಂಪಿಡ್ತಾರೆ, ಅಂದ್ರೆ ಗುಂಪು ಗುಂಪಾಗಿ ಬರ್ತಾ ಇರೋದು ಗೊತ್ತಾಗುತ್ತೆ, ಆಯುಧಗಳ ಗಾತ್ರ ಗೊತ್ತಾಗುತ್ತೆ, ಆಯುಧಗಳಲ್ಲಿ ವೆರೈಟಿ ಅಂತ ಗೊತ್ತಾಗುತ್ತೆ. ಹಾಗೆ ಇವರು ಒಂದು ವ್ಯತ್ಯಾಸ ಇದೆ, ಲೀಡರ್ ಯಾಕೆ ಅಂತಕ್ಕಂಥ ವಿಷಯನೂ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಬದುಕಿನ ಈ ಕಾಲಘಟ್ಟದಲ್ಲಿ ಅಂದ್ರೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತದೆ. ನೋಡಿ, ಈ ಕುದುರೆ ಎಷ್ಟು ಒಳಗಿದೆ ಕಾಣಿಸುತ್ತೆ, ಬಟ್ ಈ ಕುದುರೆಗೆ ಏನಿಲ್ಲ. ಹಾಗೆ ಇದ್ರ ಮೇಲೆ ಕೂತರು ಡ್ರೆಸ್ ಇದೆ, ಇವ್ರಿಗೇನಿಲ್ಲ. ಹಾಗೆ ಇವ್ರ ಕೈಲಿರ್ತಕ್ಕ ನಾಯಿಗೆ ಬೇರೆ, ಇವನ್ ಬೇರೆ, ಎಲ್ಲರೂ ಹಾಗೆ ನಿಂತ್ಕೊಂಡಿದ್ದಾರೆ. ಎಷ್ಟೋ ಕೆಲವು ಗುಂಪು ನಾವು ನೋಡಕ್ಕೆ ಸಾಧ್ಯತೆ. ಅಂದ್ರೆ ಗುಂಪು ಜೀವನ ಆರಂಭಗೊಂಡಿದೆ ಅಂತ ಇದು ಉದಾಹರಣೆ. ಹಾಗೆ ಆ ಗುಂಪಿನಿಂದ ಭೇಟಿ ಆಗ್ತಾರೆ ಅನ್ನೋದಕ್ಕೆ ಉದಾಹರಣೆಯನ್ನು ಅಲ್ಲಿ ಕೊಡಬಹುದು ಅಂತ. ಅದು ಎಲ್ಲಿರ್ತದೆ ಅಂದ್ರೆ ಇದನ್ನ ನಾವು ಕಲ್ಲಾಸರ ಅಂತೀವಿ. ನೋಡಿ ಕಾಣಿಸುತ್ತೆ, ಈ ತರ ಮಾಡಿರ್ತಕ್ಕಂಥ ಕಲ್ಲಾಸರಗಳಲ್ಲಿ ಪೇಂಟಿಂಗ್ ಅನ್ನ ನೋಡಬಹುದು. ಇವತ್ತಿಗೂ ಆ ಪೇಂಟಿಂಗ್ ಉಳ್ಕೊಂಡು ಬಂದಿರೋದು. ಅವ್ರು ಎಂತ ಬಣ್ಣವನ್ನು ಬಳಸಿದ್ರು ಅಂದ್ರೆ ಹಾಳಾಗದೇ ಇರ್ತಕ್ಕಂಥದ್ದು. ಸುಮಾರು 2000 ವರ್ಷ ಹೋಗುತ್ತೆ. 2000 ವರ್ಷ ಗತಿಸಿದ್ರು ಸಹಿತ ಈ ಬಣ್ಣ ಹಾಳಾಗಿಲ್ಲ ಅಂತಂದ್ರೆ ಹಾಗೆ ಎಂತ ಬಣ್ಣ ಬಳಸ್ತಿದ್ದ, ಹಾಗೆ ಎಂತ ಚಿತ್ರ ಬಿಡಿಸ್ತಿದ್ದ, ಅದೊಂದು ಕಲೆನೆ. ಹಾಗೆ ಜೀವನ ಕ್ರಮ ಹೇಗಿತ್ತು, ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಹಾಗೆ ಬಣ್ಣಗಳಿಂದ ಬಿಡಿಸೋದು ಅಷ್ಟೇ ಅಲ್ಲ, ಕಲ್ಲನ್ನು ಕೊರೆದು ತನ್ನ ಜೀವನ ಕ್ರಮವನ್ನು ತೋರಿಸಿದ್ದಾನೆ. ಅದಕ್ಕೆ ರಾಕ್ ಆರ್ಟ್ ಅಂತ ನಾವು ಕರಿತೀವಿ. ಬೃಹತ್ ಬಂಡೆಗಳ ಮೇಲೆ ಅದರ ಗುಡ್ಡದಲ್ಲಿ ಚಪ್ಪಟೆ ಕಲ್ಲುಗಳ ಮೇಲೆ ಅವನು ಕೊರಿತಾನೆ, ಯಾವುದೋ ಒಂದು ಆಯುಧ ತಗೊಂಡು ಆ ಕೊರೆದು ನೋಡ್ತಾನೆ. ಸೊ ಇಲ್ಲಿ ಪ್ರಾಣಿಗಳ ಚಿತ್ರ ಬಿಡಿಸ್ತಾನೆ. ಹಾಗಾದ್ರೆ ಆಗಿನ ಕಾಲದ ಪ್ರಾಣಿಗಳಾಗಿರುವಂತ ಇದು ನಾವು ಸಾಕು ಪ್ರಾಣಿ ಆಕಳು ಅಥವಾ ಎತ್ತು ಅಂತ ಕನ್ಸಿಡರ್ ಮಾಡಬಹುದು. ಸೊ ಅದು ಹೆಂಗಿರ್ತದೆ ಗೊತ್ತಾಗ್ತಿಲ್ಲ. ಟೋಟಲ್ ಏರಿಯಾದಲ್ಲಿ ಒಂದು ಉದಾಹರಣೆ, ಯಾರೋ ಕಚ್ಚಾಗಿದ್ದಾರೆ, ಡೋಲಿ ಇಟ್ಟಿದ್ದಾರೆ, ಒಂದು ಆಕಳನ್ನು ಎತ್ತರ ಇಟ್ಟಿದ್ದಾರೆ. ಹಾಗೆ ಹಂಟಿಂಗ್ ಸ್ಟೇಜ್ ಅಂತಿದೆ, ಪ್ರಾಣಿಗಳನ್ನು ಭೇಟಿ ಆಗತಕ್ಕಂಥದ್ದು. ಅದೇ ಬಂಡಿಗಳನ್ನು ಬೆಳೆಸ್ತಾನ. ಇಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ, ಅನೇಕ ವ್ಯಕ್ತಿಗಳು ಪ್ರಾಣಿಯನ್ನು ಭೇಟಿ ಆಗ್ತಾ ಇದ್ದಾರೆ. ಈ ಪೆನ್ ಇಟ್ಟಿರೋದು ಯಾಕಂದ್ರೆ ಈ ಕಲ್ಲಿನ ಸೈಜ್ ಎಷ್ಟಿರುವುದು ಊಹೆ ಮಾಡ್ಕೊಳ್ಳಿಕ್ಕೆ. ಇದು ಗೊತ್ತಾಗುತ್ತೆ ನಿಮಗೆ. ಸೊ 2 ಕಾಲು, ಹೊಟ್ಟಿ, ಕೈ ಮತ್ತು ದೇಹ. ಹಾಗೆ ಒಂದು ಕೈ ಎತ್ತಿದ್ದಾರೆ. ಹಾಗೆ ಇಲ್ಲಿ ಸಹಿತ 2 ಕಾಲು. ಪ್ರತಿಯೊಂದು ನೋಡ್ತಾ ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಅನೇಕ ವ್ಯಕ್ತಿಗಳು ಗುಂಪಿದೆ, ಸೂಕ್ಷ್ಮವಾಗಿ ಗಮನಿಸಿ ಗೊತ್ತಾಗುತ್ತೆ. ಅಂದ್ರೆ ಅನೇಕ ವ್ಯಕ್ತಿಗಳು ಕೂಡಿಕೊಂಡು ಪ್ರಾಣಿಯನ್ನು ಭೇಟಿ ಆಗ್ತಿದ್ದಾರೆ. ಸೊ ಹಂಟಿಂಗ್ ಸ್ಟೇಜ್ ಚಿತ್ರಣವನ್ನ ಅವನು ಬಿಡಿಸಿದ್ದಾನೆ ಅಥವಾ ಕೊರೆದಿದ್ದಾನೆ. ಕೊರೆದು ಮಾಡಿದ ಚಿತ್ರಗಳು ಅಂತ ನಾವು ಕರೀಬಹುದು, ಅಥವಾ ರಾಕ್ ಆರ್ಟ್ ಅಂತ ಕರೀಬಹುದು. ಸೊ ಮಾನವನ ಈ ಜೀವನ ಕ್ರಮ ಅಂತ. ಹಾಗೆ ಇಂಥ ವಿಶೇಷಗಳು ನಮ್ಗೆ ಹೆಂಗ್ ಸಿಗ್ತವೆ, ಅದು ಈಗ ಆಯುಧ ಅಂತ ಬಂದಾಗ ನಾವು ಸೊ ಭೂಮಿಯನ್ನು ಅಗೆದಾಗ ಅಥವಾ ಕೊರೆದಾಗ ಇದು ನೈಸರ್ಗಿಕವಾಗಿ ಟ್ರ್ಯಾಕ್ಟರ್ಲಿ ಮಣ್ಕೊಳ್ತಕ್ಕ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಈ ಭಾಗದಲ್ಲಿ ಸಿಗ್ತಾವ. ಇದು ಮೇಲ್ಪದರು ಅದರ ಒಳಭಾಗದಲ್ಲಿ ನಮಗೆ ಕಲ್ಲಿನ ಆಯುಧಗಳು ಲಭ್ಯ ಆಗ್ತವೆ. ಅವುಗಳನ್ನು ಆಧರಿಸಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಅಲೆಮಾರು ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾನವನ ಇತಿಹಾಸವನ್ನು ಅರ್ಥೈಸಿಕೊಳ್ಳೋದಕ್ಕೆ ಇವೆಲ್ಲ ಉದಾಹರಣೆಗಳು ನಮ್ಗೆ ಸಾಕಾಗ್ತವೆ. ಹಾಗೆ ಬರವಣಿಗೆ ಕಾಲವನ್ನು ಆಕರ್ಷಣೆ ಮಾಡಿದ ಇತಿಹಾಸ ಕಾಲ ಅಥವಾ ಒಂದು ಕಡೆಗೆ ನೆಲೆ ನಿಂತು ಮನುಷ್ಯ ತನ್ನ ಬೇಕಾಗಿದ್ದ ಎಲ್ಲ ಅವಶ್ಯಕತೆಯನ್ನು ಪೂರೈಸಿದಾನೆ. ಅಲ್ಲಿ ನಾವು ಹೇಗೆ ಇತಿಹಾಸ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಈಗಾಗಲೇ ಹಿಸ್ಟಾರಿಕ್ ಪೀರಿಯಡ್ ಭೂಮಿಯನ್ನು ಅಗೆದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಅದು ಹೆಂಗೆ ನಾವು ನೋಡ್ಕೊಳ್ಳಾಗ ಆದಿ ಬ್ಯಾನರ್ಜಿ ಮತ್ತು ದಯಾನಂದ್ ಸಹಾಯಗಳು 1921-22
ಒಂದು ಕಡೆಗೆ ಭೂ ಸಂಶೋಧನೆ ಮಾಡಿದ್ದಾರೆ ಅಥವಾ ಭೂಮಿಯನ್ನು ಅಗೆದಿದ್ದಾರೆ. ಆ ಭೂಮಿಯನ್ನು ಅಗೆದ ನಮ್ಗೇನು ಲಾಭ ಆಗಿದೆ? ಹರಪ್ಪ ಮತ್ತು ಮೊಹೆಂಜೋದಾರೋ ಪಟ್ಟಣಗಳನ್ನು ಶೋಧಿಸಿದ್ದಾರೆ. ಪ್ರಾಚೀನ ಜಗತ್ತಿನ ಪ್ರಪ್ರಥಮ ಸುಯೋಜಿತ ನಗರಗಳನ್ನ ಸಂಶೋಧಿಸಿದ್ದಾರೆ. ಅಥವಾ ಇವತ್ತಿಗೆ ಸುಮಾರು 5,000 ವರ್ಷಗಳ ಹಿಂದಿನ ಅಥವಾ ಕ್ರಿಸ್ತಪೂರ್ವ 3,000 ವರ್ಷದ ಹಿಂದಿನ, ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭೂ ಉತ್ಖನನ ಇಬ್ಬರು ಮಾಡದೆ ಹೋಗಿದ್ರೆ ಈ ನಗರ ಗೊತ್ತಾಗ್ತಿಲ್ಲ. ಈ ನಗರ ಗೊತ್ತಾಗದೆ ಹೋಗಿದ್ರೆ ನಮ್ಮ ದೇಶದ ಇತಿಹಾಸದ ಆರಂಭದ ಬಗ್ಗೆ, ನಮ್ಮ ದೇಶದ ಇತಿಹಾಸದ ಭೌಗೋಳಿಕ ಬಗ್ಗೆ ನಮಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ನಾನು ಹೇಳಿದೆ, ಪ್ರಾಚೀನ ಜಗತ್ತಿನ ಪ್ರಪ್ರಥಮ ಸುಯೋಜಿತ ನಗರ, ವೆಲ್ ಪ್ಲಾನ್ಡ್ ಸಿಟಿ ಅಂತ ಅದ್ಭುತವಾಗಿರ್ತಕ್ಕಂಥ ನಗರವನ್ನು ಕಟ್ಟುವಂತ ಕಲೆ ನಮ್ಮ ದೇಶದ ಜನತೆಗೆ ಗೊತ್ತಿತ್ತು. ಅದು ಯಾವಾಗ? ಕ್ರಿಸ್ತಪೂರ್ವ 3,000 ವರ್ಷಗಳ ಹಿಂದೆನೆ. ಸೊ ಅದನ್ನು ನಾವು ಸಿಂಧೂ ನದಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಥವಾ ಮೊಹೆಂಜೋದಾರೋ ನಾಗರಿಕತೆ ಅಂತ ಕರಿತೇವೆ. ಸಿಂಧೂ ನದಿಯ ದಂಡೆಗಳಿಂದ ನಾವು ಸಿಂಧೂ ನದಿ ನಾಗರಿಕತೆ ಅಂತ ಕರಿತೀವಿ. ಸೊ ಈ ನಾಗರಿಕತೆಗೆ ಸಂಬಂಧಿಸಿದ ಅನೇಕ ವಿಷಯಗಳು ನಮಗೆ ಲಭ್ಯವಾಗಿದೆ. ಈ ನಾಗರಿಕತೆ ಯಾವ ಪ್ರದೇಶ? ಅವರ ಅನೇಕ ಇತಿಹಾಸಗಳು ರೂಪಾರ್, ಜಂಗಾರ್, ಲೋಥಾರ್, ಮುಂಡಿಗಾರ್, ಮೊಹೆಂಜೋದಾರೋ ಇಂದ ಅನೇಕ ಸುಮಾರು 30ಕ್ಕಿಂತ ಹೆಚ್ಚು ಪ್ರಮುಖ ನಗರಗಳನ್ನು ಸಂಶೋಧಿಸಿದ್ದಾರೆ. ಅದರಿಂದ ಈ ನಾಗರಿಕತೆ ಎಷ್ಟು ಅಂತ ಗೊತ್ತಾಗುತ್ತೆ. ಈ ನಾಗರಿಕತೆ ಸಂಬಂಧಿಸಿದ ಜೀವನ ಕ್ರಮ ಗೊತ್ತಾಗುತ್ತೆ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಎಲ್ಲವೂ ಗೊತ್ತಾಗುತ್ತೆ. ಅಂದ್ರೆ ಕ್ರಿಸ್ತಪೂರ್ವ 3,000 ವರ್ಷಗಳ ಹಿಂದೆ ಮಾನವನ ಇತಿಹಾಸದ ರಚನೆಗೆ ಈ ಸಂಶೋಧನಾ ಕಾರ್ಯ ಅತ್ಯಂತ ಮಹತ್ವ. ಅಂದ್ರೆ ಭೂತ್ಕಾಲನ ಮಾಡಿ ಹೋಗಿದ್ರೆ ಅಥವಾ ಇವರು ಕಂಡು ಹಿಡಿದು ಹೋಗಿದ್ರೆ ಈ ಕಾಲಘಟ್ಟದ ಯಾವ ಮಾಹಿತಿಗಳು ನಮಗೆ ಲಭ್ಯ ಆಗ್ತಿಲ್ಲ. ಹಾಗಾದ್ರೆ ಭೂತ್ಕಾಲದ ಮಹತ್ವ ಏನಂತ ಈಗ ನಮಗೆ ಅರ್ಥ ಆಗುತ್ತೆ ಅಂತ ನೋಡಿ. ಭೂತ್ಕಾಲನ ಮಾಡಿದಾಗ ನಮ್ಗೆ ಹ್ಯಾಕ್ ಸಿಗ್ತದೆ? ನಾವು ಇದು ಹೇಳ್ತೀವಿ ಸಿಂಧು ಕಾಲದ ಕೊಳ್ಳ ಅಥವಾ ಸ್ನಾನಗ್ರಹ ಅಂತ ಕರಿತೀವಿ ನಾವು. ಸೊ ಸ್ಟೆಪ್ಗಳಲ್ಲಿ ಇದು ನೀರನ್ನು ಪ್ರಿಸರ್ವ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಆ ಕಟ್ಟಡದ ಅವಶೇಷಗಳು ನೋಡುವುದು. ಇದರಿಂದ ಏನು ಗೊತ್ತಾಗುತ್ತೆ? ಇವತ್ತು 5,000 ವರ್ಷ ಗತಿಸಿರೋ ಈ ಕಟ್ಟಡ ಹಾಳಾಗಿಲ್ಲ. ಅಂದ್ರೆ ಕಟ್ಟಡ ರಚನಾ ಕೌಶಲ್ಯವೂ ಇತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಹಾಳಾಗದೆ ಇರುವ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ನೋಡಿ ಆ ಕಾಲದ ಪಾತ್ರೆಗಳು ಪೇಟೆ ಇವು, ಹಾಗೆ ನೀರಿನ ಸೋಸುತ್ತ ಅಂತ ಇತಿಹಾಸಕಾರ ಪಡ ಅಂತ. ಸೊ ಎಲ್ಲ ಸ್ಟ್ಯಾಂಡ್ ಮೂಲಕ ನಿಲ್ಲಿಸ್ತಕ್ಕಂಥ ಪಾತ್ರೆಗಳು. ಇಂಥ ಪಾತ್ರೆಗಳನ್ನು ನಾವು ಸಿಂಧು ಕಾಲಕ್ಕೆ ಬಳಸ್ತೀವಿ ಗೊತ್ತಾಗುತ್ತೆ. ಹಾಗೆ ಪೇಟೆ, ಆ ಪೇಟೆ ಗಮನಿಸೋದು ಆಮೆ ಚಿತ್ರ ಇದೆ, ಹೂಗಳಿಗೆ ಚಿತ್ರ ಇದೆ, ಮೀನಿನ ಚಿತ್ರ ಇದೆ, ಹಾಗೆ ಇನ್ಯಾವುದು ಅಂದ್ರೆ ಚಿತ್ರಗಳ ಜೊತೆಯಲ್ಲಿ ಅಲ್ಲಿ ಏನಿತ್ತು ಜೀವನ ಕ್ರಮ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದು ಇಂಥ ಪ್ರಾಣಿಗಳ ಪರಿಚಯ ಇತ್ತು ಇವರಿಗೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಹೀಗೆ ಸಿಂಧು ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಶೇಷಗಳ ಮೂಲಕ ಆ ಕಾಲಘಟ್ಟದ ಇತಿಹಾಸವನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಜನರು ಕೈಗಾರರು ಭೂತ್ಖನನ ಕಾರ್ಯ ಕೈಗೊಂಡು ಅನೇಕ ಪ್ರಾಚೀನ ನೆಲೆಗಳನ್ನು ಸಂಶೋಧಿಸುತ್ತಾರೆ. ಯಾವ? ಬೋಧಗಯ, ಸಾಂಚಿ, ಸಾರನಾಥ. ಹಾಗೆ ಇವೇನು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಒದಗಿಸಿಕೊಡುವ ಸ್ಥಳಗಳು. ಅಥವಾ ಬುದ್ಧ ಇವೆಲ್ಲ ಅಡ್ಡಾಡಿದ್ದ ಅಥವಾ ಬೌದ್ಧನ ಕಾಲಕ ಇವುಗಳ ಪ್ರಾಮುಖ್ಯತೆ ಅಧಿಕವಾಗಿತ್ತು. ಅಥವಾ ಇವತ್ತಿನ ಕಾಲಕ ನಾವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತ ಪವಿತ್ರ ಸ್ಥಳಗಳು ಅಂತ ಕರೀಬಹುದು ಅಂತ. ಹಾಗೆ ಏನಿದೆ? ಸಾರನಾಥ ಪ್ರಥಮ ಬೌದ್ಧ ಧರ್ಮ ಬೋಧನೆ ಮಾಡಿರ್ತಕ್ಕಂಥ ಜಾಗ. ಅದಕ್ಕೆ ಇಲ್ಲಿ ಪ್ರಥಮ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾನೆ. 5 ಬ್ರಾಹ್ಮಣರಿಗೆ ಧರ್ಮ ಬೋಧನೆ ಮಾಡ್ತಾನೆ. ಅವರು ಶಿಷ್ಯರಾಗ್ತಾರೆ. ಅವ್ರನ್ನೆಲ್ಲರೂ ಕಟ್ಕೊಂಡು ಧರ್ಮ ಪ್ರಚಾರ ಪ್ರಾರಂಭಿಸ್ತಾನೆ. ಅಂದ್ರೆ ಪ್ರಥಮರಿಗೆ ತಾನು ತಿಳಿದಂತಹ ಜ್ಞಾನವನ್ನ ಇತರರಿಗೆ ಬೋಧಿಸಿದಂತ ಜಾಗ ಬುದ್ಧಂದು. ಹಾಗೆ ಶಾಂತಿ ಸ್ತೂಪ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಾಗೆ ಬೋಧಗಯ, ಬುದ್ಧ ಜನಿಸಲ್ಪಟ್ಟದ್ದು, ಇವೆಲ್ಲ ಮಾಹಿತಿಗಳು ನಮಗೆ ಆಗ್ತದೆ. ಅಂದ್ರೆ ಬೌದ್ಧರ ಇತಿಹಾಸವನ್ನ ಅಧ್ಯಯನ ಮಾಡಬೇಕಾದ್ರೆ ಈ ಸ್ಥಳಗಳನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅದರ ಮೂಲಕವಾಗಿ ಎಲ್ಲ ಇತಿಹಾಸವನ್ನ ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದಲ್ಲದೆ ತಕ್ಷಶಿಲಾ ಸಂಶೋಧನೆ ಮಾಡಲಾಗಿದೆ. ಇದು ಪ್ರಾಚೀನ ಕಾಲದ ಪ್ರಪ್ರಥಮ ವಿಶ್ವವಿದ್ಯಾಲಯ. ಜ್ಞಾನದ ದೃಷ್ಟಿಕೋನ ಭಾರತ ಉನ್ನತ ಸ್ಥಾನ ತಲುಪಿಕೊಂಡಿದೆ. ಹಾಗೆ ಪ್ರಮುಖ ಪಟ್ಟಣವೂ ಹೌದು. ಅಶೋಕನ ಕಾಲಕ್ಕೆ ಒಂದು ಪ್ರಮುಖ ಪಟ್ಟಣವಾಗುತ್ತೆ. ಸಾಂಚಿ ಸ್ತೂಪ ಅಂತ ಹೇಳಿದ ಸ್ತೂಪದ ಒಂದು ರಚನೆ ಗಮನಿಸೋದು, ಅದರ ಭಾಗನೆಲ್ಲ ಹೇಳ್ತಾ ಹೋಗ್ತಾನೆ. ಸಾರನಾಥ ಸ್ತೂಪ ಇಲ್ಲಿ ಪ್ರಥಮ ಧರ್ಮಚಕ್ರ ಪ್ರವರ್ತ ಆಗಿರುವಂತದ್ದು ಅವೆಲ್ಲವೂ ಅಂತ. ಹಾಗೆ ಡಾಕ್ಟರ್ ಸ್ಪೂನರ್ ಅವರು
ನಲಂದಾದಲ್ಲಿ ಸಂಶೋಧನೆ ಕೈಗೊಂಡು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ನಲಂದ ನಗರವನ್ನ ಸಂಶೋಧಿಸಿದರು. ಅದ್ಯಾಕೆ ಜಗತ್ ಪ್ರಸಿದ್ಧ? ಇದು ಪ್ರಾಚೀನ ಪ್ರಮುಖ ವಿಶ್ವವಿದ್ಯಾಲಯ. ತಕ್ಷಶಿಲಾದ ನಂತರ ನಮ್ಮ ದೇಶದಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯ, ಅದು ನಲಂದ ವಿಶ್ವವಿದ್ಯಾಲಯ. ಐ ಥಿಂಕ್ ಭುವನೇಂದ್ರ ಸಾಗರ್ ಇಲ್ಲಿ ಬಂದು ಅಧ್ಯಯನ ಮಾಡ್ತಾನೆ. ಅಂದ್ರೆ ಅನೇಕ ವಿದೇಶಿಯರನ್ನ ಅಧ್ಯಯನಕ್ಕೆ ಆಕರ್ಷಿಸುವ ಕೇಂದ್ರ ಬಿಂದು ಅಥವಾ ಜಗತ್ತಿನ ನಾನಾ ಭಾಗಗಳಿಗೆ ಜ್ಞಾನ ಕೊಡುವ ನೆಲೆ ಅಂತ ಅದ್ಭುತವಾಗಿರ್ತಕ್ಕಂಥ ನೆಲೆ ಭಾರತದಲ್ಲಿತ್ತು ಅಂತ ತೋರಿಸ್ಕೊಳ್ಳಿಕ್ಕೆ ಈ ನಲಂದದ ಉತ್ಖನನ ಕಾರ್ಯ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಕ್ಕಂಥ ಇವತ್ತಿನ ಆಗಿರತಕ್ಕಂಥ. ಸೊ ಹಾಗೆ ಇದು ಪ್ರಾಚೀನ ವಿದ್ಯಾಕೇಂದ್ರವಾಗಿತ್ತು ಅಂತ ಹೇಳುತ್ತೆ. ಹಾಗೆ ಪಾಟಲಿಪುತ್ರ ಸಂಸ್ಥೆಯಿಂದ ಇದು ಮೌರ್ಯ ಕಾಲದ ರಾಜಧಾನಿಯಾಗಿತ್ತು. ಮುಂತಾದ ಅನೇಕ ಮಾಹಿತಿಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ. ಹಾಗೆ ಭೂಮಿನ ಹೆಂಗೆ ಉತ್ಖನನ ಮಾಡ್ತಾರೆ ಅಂತ ಉದಾಹರಣೆ ನೋಡಿದ್ರೆ, ನಾವು ಭೂಮಿ ತಗೋತಾರೆ, ಅಲ್ಲಿ ಟ್ರೈಲ್ ಗುರ್ತಾಗ್ತಾರೆ, ಇಂತಿಷ್ಟು ಅಳತೆ ಪ್ರಮಾಣ, ಅಳತೆ ಪ್ರಮಾಣದಲ್ಲಿ ಗುರ್ತಾಗಿ ಭೂಮಿಯಾಗಿದ್ರೆ ಆ ಭೂಮಿಯಾಗಿದ್ದಾಗ ನಮ್ಗೆ ಭಾಗ ಸಿಗ್ತಾರೆ. ಆ ಭಾಗವನ್ನು ಕುಡಿದು ನಾವು ಕತ್ತರಿಸ್ತಾರೆ. ಅಂದ್ರೆ ಇದು ಪ್ರಾಚೀನ ಕಾಲದ ಒಂದು ಅವಶೇಷ. ಇದು ಗುಡಿನೋ ಅಥವಾ ಇನ್ನೇನೋ ಗೊತ್ತಾಗುತ್ತೆ. ಹಾಗೆ ಯಾವ ತರನಾಗಿರ್ತಕ್ಕಂಥ ಕಟ್ಟಡ ಇದೆ ಗೊತ್ತಾಗುತ್ತೆ, ಯಾವ ತರನಾಗಿರ್ತಕ್ಕಂಥ ಇಟ್ಟಿಗೆಗಳನ್ನು ಬಳಸಿದ ಗೊತ್ತಾಗುತ್ತೆ. ಇವೆಲ್ಲ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತವೆ. ಅಂದ್ರೆ ನೋಡಿ, ಭೂಮಿ ಮುಚ್ಚಿಕೊಂಡಿರ್ತಕ್ಕಂಥ ಭಾಗ, ಭೂಮಿ ಹಿಡಿದಾಗ ಸಿಗುವಂತ ಭಾಗ, ಆ ಸಿಗುವಂತ ಭಾಗದಿಂದ ನಾವು ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳನ್ನು ಪಡ್ಕೋಬಹುದು. ಹೀಗೆ ಪ್ರಾಚೀನ ಭಾರತದ ಇತಿಹಾಸ ರಚನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೂಲಾಧಾರಗಳ ಭಾಗದಲ್ಲಿ ಈ ಭೂ ಉತ್ಖನನದ ಮೂಲಕ ನಾವು ಹೇಗೆ ಇತಿಹಾಸವನ್ನ ರಚಿಸೋದಕ್ಕೆ ಸಾಧ್ಯವಾಗುತ್ತೆ ಎಂಬುದನ್ನ ಅರ್ಥೈಸಿಕೊಂಡಿದ್ದೇವೆ ಅಂತ. ಅಲ್ಲಿ ಇನ್ನೊಂದು ಭಾಗ ನಾವು ಶಾಸನ ಅಂತ ಕರಿತೀವಿ. ಪುರಾತತ್ವ ಶಾಸ್ತ್ರ ಏನು ಶಾಸನ? ಬರವಣಿಗೆ. ಸೊ ಇಂಥ ಬರವಣಿಗೆಗಳನ್ನ ಎಲ್ಲಿ ನಾವು ನೋಡಕ್ಕೆ ಸಾಧ್ಯ? ಕಲ್ಲು ಬಂಡೆಗಳ ಮೇಲೆ ಅಥವಾ ಕಲ್ಲು ಹಲಗೆಗಳ ಮೇಲೆ, ಏನ್ ಮಾಡ್ತಾನೆ ಕಲ್ಲು ಹಾಲು ಬರೀತಾನೆ, ಅಥವಾ ತಾಮ್ರದ ತಗಡಿನ ಮೇಲೆ ಕಾಪರ್ ಪ್ಲೇಟ್ ಅಂತ ಕರಿತೀವಿ, ಕಬ್ಬಿಣದ ತಗಡಿನ ಮೇಲೆ ಐರನ್ ಪ್ಲೇಟ್ ಅಂತ ಕರಿತೀವಿ, ಜೇಡಿ ಮಣ್ಣಿನ ಮೇಲೆ, ಹೀಗೆ ಬೇರೆ ಬೇರೆ ವಸ್ತುಗಳ ಮೇಲೆ ಅವನು ಬರಹ ಮಾಡಿದ್ದಾನೆ. ಆ ಬರಹವನ್ನು ಅಧ್ಯಯನ ಮಾಡುವ ಮೂಲಕ ಆ ಕಾಲಘಟ್ಟದ ಅನೇಕ ಮಾಹಿತಿಗಳು ನಮಗೆ ಲಭ್ಯ ಆಗುತ್ತವೆ. ಏನು ಗೊತ್ತಾಗ್ತವೆ? ರಾಜಕೀಯ ಇತಿಹಾಸ ಗೊತ್ತಾಗುತ್ತೆ, ಸಾಮಾಜಿಕ ಇತಿಹಾಸ ಗೊತ್ತಾಗುತ್ತೆ, ಆರ್ಥಿಕ ಇತಿಹಾಸ ಗೊತ್ತಾಗುತ್ತೆ, ಕಾಲಮಾನ ಗೊತ್ತಾಗುತ್ತೆ, ಲಿಪಿ ಗೊತ್ತಾಗುತ್ತೆ, ಭಾಷೆ ಗೊತ್ತಾಗುತ್ತೆ, ಜನರ ರೀತಿ ಗೊತ್ತಾಗುತ್ತೆ. ಅದು ಹೆಂಗೆ? ಅದು ಉದಾಹರಣೆಗೆ ಒಂದು ಶಾಸನ ಅಂತ ಇಟ್ಕೊಳ್ಳೋಣ. ಆ ಶಾಸನದಲ್ಲಿ ಯಾರು ಬಡಿಸಿದ್ದು ಅಂತ ಇರುತ್ತೆ, ರಾಜಕೀಯ ಇತಿಹಾಸ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ವಂಶಾವಳಿ ಹೇಳ್ತಾರೆ, ಜನ ಯಾವ ಸಾಕ್ಷಿ ಸಮಾಜ ಇದ್ದಾರೆ, ಸಮಾಜ ಸ್ಥಿತಿ ಗೊತ್ತಾಗುತ್ತೆ. ಏನಾದ್ರು ಕೊಟ್ಟ 100 ಗದ್ಯಾನವನ್ನು, 100 ಪಣ್ಣವನ್ನು ಅಥವಾ 1 ಎಕರೆ ಹೊಲವನ್ನು ಏನು ಅಂತ ಗೊತ್ತಾಗುತ್ತೆ. ಹಾಗೆ ಯಾವ ಟೈಮ್ನಲ್ಲಿ ದಾನ ಮಾಡಿದ ಕಾಲ ಗೊತ್ತಾಗುತ್ತೆ. ಯಾವ ಅಕ್ಷರದಲ್ಲಿ ಬದಲಾಗಿದೆ, ಬ್ರಾಹ್ಮಿಯೋ, ಕರಷ್ಟ್ನೋ, ಸಂಸ್ಕೃತೋ, ತೆಲುಗು, ತಮಿಳು, ಮಲಯಾಳ, ಕನ್ನಡ, ಯಾವ ಭಾಷೆ ಯಾವ ರೀತಿ ಗೊತ್ತಾಗುತ್ತೆ. ಹಾಗೆ ಜನರ ರೀತಿಗಳು ಅಲ್ಲಿ ಬರ್ತದ. ಶಾಪಾಶಯ ಭಾಗ ಅಂತ ಹೇಳ್ತೀವಿ ನಾವು ಕೊನೆಯಲ್ಲಿ. ಈ ಶಾಸನ ಕೆಡ್ಕೊಂಡು ವಾರಣಾಸಿಗಳು ಶಾಸ್ತ್ರೀಯ ಕಪ್ಪಲಿನ ಬಂದರು ತಕ್ಕ ಸಂದೂನ್ ಅಕ್ಕುಂ. ಅಂದ್ರೆ ಎಂತ ರೀತಿ ನೀತಿಗಳಿದೆ ಮಾನವನ ಬದುಕಿನಲ್ಲಿ ಅಥವಾ ಮಾನವೀಯ ಮೌಲ್ಯಕ್ಕಾಗಿ ಎಂತ ಸಂದರ್ಭವನ್ನು ಸೃಷ್ಟಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಶಾಸನ ಗೊತ್ತಾಗುತ್ತೆ. ಸೊ ಒಂದು ಶಾಸನ ನೋಡುವುದರಿಂದ ಇಷ್ಟೆಲ್ಲ ಮಾಹಿತಿಗಳು ನಮಗೆ ಲಭ್ಯ ಆಗ್ತವೆ. ಹೀಗಾಗಿ ಇತಿಹಾಸಕಾರರಿಗೆ ಶಾಸನ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಆಧಾರ, ಬೆಲೆ ಕಟ್ಟಲಾರದ ವಸ್ತು ಅಂತ ಕರೀತಾರೆ. ಯಾಕಂದ್ರೆ ಒಂದೇ ಒಂದು ಶಾಸನ ತಗೊಂಡ್ರೆ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಅವು ಏನ್ ಸಿಗ್ತವೆ ಅಂತ ನಾವು ನೋಡಿದ್ರೆ, ಈ ಶಾಸನ ವಿಭಜನೆ ಮಾಡ್ತಾರೆ ಅಲ್ಲಿರುವಂತ ವಿಷಯಕ್ಕೆ ಅನುಗುಣವಾಗಿ. ಉದಾಹರಣೆಗೆ ದಾನ ಶಾಸನ, ಡೊನೇಟೆಡ್ ಇನ್ಸ್ಟಿಟ್ಯೂಷನ್ಸ್, ಯಾವುದೋ ಅಂತ ಯಾರಿಗೂ ದಾನ ಮಾಡ್ತಾರೆ ಅಂತ. ಹಾಗೆ ಧಾರ್ಮಿಕ ಶಾಸನ, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಕೊಡ್ತಾರೆ. ಆಡಳಿತಾತ್ಮಕ ಶಾಸನ, ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಇಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಹಾಗೆ ಜ್ಞಾಪನಾ ಶಾಸನ, ಮೆಮೋರಿಯಲ್ ಸ್ಟೋನ್ ಅಥವಾ ಸ್ಮಾರಕಗಳು ಅಂತ ಕರೀತಾರೆ. ಸ್ಮಾರಕ ಶಾಸನ, ಜ್ಞಾಪನಾ ಶಾಸನ, ಈ 4 ಭಾಗಗಳಲ್ಲಿ ಅನೇಕ ಮಾಹಿತಿಗಳನ್ನು ಲಭ್ಯ ಆಗ್ತವೆ. ಹಾಗೆ ವಿಷಯಕ್ಕೆ ಆಧರಿಸಿ ನಾವು ಈ ರೀತಿಯಾಗಿರ್ತಕ್ಕಂಥ ವಿಂಗಡಣೆಯನ್ನು ಮಾಡಲಾಗಿದೆ. ಸರಿ, ಈ ಶಾಸನ ಯಾವಾಗ ಸಿಗ್ತಾವೆ? ಅಶೋಕನ ಕಾಲಕ್ಕೆ ಲಭ್ಯ ಆಗ್ತದೆ. ಅಶೋಕನನ್ನು ಶಾಸನಗಳ ಪಿತಾಮಹ ಎಂದು ಕರೆಯಲಾಗಿದೆ ಮತ್ತು ಶಾಸನಗಳ ಜನಕ. ಸೊ ಪ್ರಾಚೀನ ಭಾರತದಲ್ಲಿ ಶಾಸನ ಸಿಗುವುದು ಅಶೋಕನ ಕಾಲದಿಂದ. ಅಶೋಕನೇ ಶಾಸನ ಬರೆಯಿಸಿದ ಮೊದಲ ದೊರೆ ಎಂದು ಸದ್ಯದ ಅಭಿಪ್ರಾಯ. ಅಂದ್ರೆ ನಮ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ. ಅದಕ್ಕೆ ನಮ್ಗೆ ಇರ್ಬೋದು, ನಮ್ಗೆ ಸಿಕ್ಕಿಲ್ಲ, ಅಶೋಕನೇ ಫಸ್ಟ್ ಅಂತ. ಹೀಗಾಗಿ ಇವನನ್ನ
ಶಾಸನಗಳ ಪಿತಾಮಹ ಎಂದು ಕರೆಯಲಾಗಿದೆ. ಅಶೋಕನ ಕಾಲಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಸುಮಾರು 150 ಶಾಸನಗಳು ಲಭ್ಯವಾಗಿವೆ. ಕರ್ನಾಟಕದ ಸಿದ್ದಾಪುರದಲ್ಲಿದೆ, ಬ್ರಹ್ಮಗಿರಿಯಲ್ಲಿದೆ, ಮಸ್ಕಿಯಲ್ಲಿದೆ, ಇನ್ನು ಅನೇಕ ಕಡೆ. ಹಾಗೆ ಆಂಧ್ರದ ಯಲಗುಡಿಯಲ್ಲಿದೆ ಮುಂತಾದ ಸ್ಥಳಗಳೆಲ್ಲ ಇಡೀ ಅಶೋಕನ ಸಾಮ್ರಾಜ್ಯದಾದ್ಯಂತ ನಮ್ಮ ಭಾರತಾದ್ಯಂತ ಶಾಸನಗಳು ಲಭ್ಯವಾಗ್ತವೆ. ಅದರಲ್ಲಿ ಪ್ರಮುಖ ಉದಾಹರಣೆ ನಾವು ಪಡೆದಿದ್ದೇವೆ. ಇಲ್ಲಿರ್ತಕ್ಕಂಥ ಭಾಷೆ ಬ್ರಾಹ್ಮಿ ಮತ್ತು ಕೌಷ್ಟಿ ಅಂದ್ರೆ ಲಿಪಿ ಇರ್ತೈತಿ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಮಸ್ಕಿಯ ಶಾಸನ ನೋಡಿ, ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ಇಡೀ ದೇಶದಲ್ಲಿ 150 ಆ 150 2 ಶಾಸನದಲ್ಲಿ ಅಶೋಕನ ಹೆಸರಿದೆ. ಅದರ ಒಂದು ಕರ್ನಾಟಕದ ಮಸ್ಕಿ ಶಾಸನ. ದೇವನಾಮ ಪ್ರಿಯದರ್ಶಿ ರಾಜ ಅಶೋಕ, ದೇವನಿಗೆ ಪ್ರಿಯನಾಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಅಶೋಕನು ಹೀಗೆ ಹೇಳುತ್ತಾನೆ ಅಂತ ಬರೀತಾರೆ. ಅಂದ್ರೆ ಅಶೋಕನ ಹೆಸರನ್ನ ಪ್ರಥಮ ಬಾರಿಗೆ ಉಲ್ಲೇಖ ಮಾಡಲಾಗಿದೆ ಎಂದುಕೊಂಡು ಈ ಪ್ರದೇಶದ ಶಾಸನದ ಅರ್ಥ ಆಗುತ್ತೆ. ಹಾಗೆ ಆ ಶಾಸನ ಹೇಗಿದೆ ಅನ್ನೋದು ಲುಂಬಿನಿಯಲ್ಲಿ ದೊರೆತಿರ್ತಕ್ಕಂಥ ಶಾಸನ, ಬ್ರಾಹ್ಮಿ ಸ್ಕ್ರಿಪ್ಟ್ ಲುಂಬಿನಿ. ಈ ಒಂದು ಅರ್ಥವಾಗಿ ಒಂದೆಂಟು ತೆರಿಗೆಯನ್ನು ಹಾಕ್ತೀನಿ. ಇದು ಬುದ್ಧ ಜನಿಸಿರುವಂತ ಜಾಗ, ನೀವು ಪುಣ್ಯವಂತರು, ಹೀಗಾಗಿ ನಿಮಗೆ ಕಡಿಮೆ ಪ್ರಮಾಣದ ತೆರಿಗೆಯನ್ನು ಹಾಕುತ್ತೇನೆ ಅಂತ ಹೇಳ್ತಾನೆ. ಹಾಗೆ ಬೌದ್ಧ ಮುನಿಗಳ ಬಗ್ಗೆ ಹೇಳ್ತಾನೆ. ಒಟ್ಟಾರೆ ಬುದ್ಧ ಜನಿಸಿದ ಸ್ಥಳ ಅಂತ ಹೇಳೋದ್ರ ಮೂಲಕ ಇವತ್ತಿಗೆ ಈಜಿಯಾಗಿ ಗೊತ್ತಾಗುತ್ತೆ ಈ ಜಾಗದಲ್ಲಿ ಬುದ್ಧ ಜನಿಸಿದ ಅಂತ ಗೊತ್ತಾಗುತ್ತೆ. ಹಾಗೆ ಬಂಡೆಗಲ್ಲೇ ಹಾಗೆ ಬರೆಸಲಾಗಿದೆ ಅಂತ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯವಾಗತಕ್ಕಂಥ ಅಶೋಕನ ಶಾಸನ. ಅದರ ನಂತರ ಕಳಿಂಗದ ಕಾಲಗಳ ಅತಿಗುಂಪ ಶಾಸನ. ಒರಿಸ್ಸಾದ ಕಟಕ್ ಬಳಿಯ ಉದಯಗಿರಿ ಬೆಟ್ಟಗಳಲ್ಲಿನ ಹಾತಿಗುಂಪ ಎಂಬ ಅನೇಕ ಗಾತ್ರದ ಬಂಡೆ ಎಂಬ ಗುಹೆಯಲ್ಲಿನ ಶಾಸನ ಕಳಿಂಗದ ಕಾಲದಲ್ಲಿನ ಸೈನಿಕ ಸಾಧನೆಗಳನ್ನ ನೋಡಿ. ಅವನ 13 ವರ್ಷಗಳ ಸೈನಿಕ ಸಾಧನೆಯ ಪ್ರತಿಯೊಂದು ನಿರ್ವಹಣೆ ಮಾಡ್ತಾರೆ. ಹಾಗೆ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿರುವಂತ ಏಕಮೇವ ಶಾಸನ ಇದೆ, ಹಾಗೂ ಮಹತ್ವದ ಶಾಸನ. ಒಟ್ಟಾರೆ ಆಡಳಿತ 13 ವರ್ಷದಲ್ಲಿ ಇದನ್ನು ಬರೆಸಲ್ಪಟ್ಟಿದೆ. ಎಲ್ಲ ಇನ್ಫಾರ್ಮೇಶನ್ ಒಂದೇ ಶಾಸನ ಸೇರಿಸಿದ್ದಾರೆ. ಒಂದು ಈ ಶಾಸನ ಸಿಗದಿದ್ರೆ ನಮಗೆ ಖುಷಿ ಈ ಕಾಲಘಟ್ಟದ ಇತಿಹಾಸ ಅರ್ಥೈಸುವುದು ಕಷ್ಟ ಆಗ್ತಿತ್ತೇನೋ ಅಂತ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಕ್ಕಂಥ ಶಾಸನ ಇದು. ಹಾಗೆ ಕರ್ನಾಟಕದ ಶಾಸನ ನಾಸಿಕ ಶಾಸನ, ನಾನಾಗಢ ಶಾಸನ, ಹಿರಿಹಳ್ಳಿ ಶಾಸನ, ಅಮರಾವತಿ ಶಾಸನ, ಕಾರ್ಲೆ ಮುಂತಾದವುಗಳೆಲ್ಲವೂ ಈ ಶಾಸನ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತವೆ. ಬೆಳಕನ್ನು ಅವರ ಸಾಮಾಜಿಕ ಸ್ಥಿತಿ ಆಗಿತ್ತು, ಧಾರ್ಮಿಕ ಸ್ಥಿತಿ ಆಗಿತ್ತು, ಆರ್ಥಿಕ ಸ್ಥಿತಿ ಆಗಿತ್ತು, ಅದೆಲ್ಲದೂ ಇನ್ಫಾರ್ಮ್ ಸಿಗುತ್ತೆ. ಒಂದು ಉದಾಹರಣೆ ಕೊಡೋದಾದ್ರೆ ಗೌತಮ ಶಾಸಕರಿಗೆ ನಾನಾಗಢ ಶಿಲಾಶಾಸನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ಗೌತಮ ಶಾಸಕರಿಗೆ ತಾಯಿಯಾಗಿರ್ತಕ್ಕಂಥ ಗೌತಮ ಬಲಸನಿಗೊಳಿಸಿರ್ತಕ್ಕಂಥ ನಾಸಿಕ ಗುಹಾ ಶಾಸನ. ಯಾಕೆ? ಇದರಲ್ಲಿ ಶಕ ಅರಸನಾದ ನಹಪಾಲನ ಮೇಲೆ ದಂಡೆತ್ತಿ ಹೋಗಿ ಅವನನ್ನ ಮತ್ತು ಅಳಿಯನಾದ ವಾಸದತ್ತನನ್ನು ಕೊಂದು ಹಾಕಿದ. ಯಾರ ಜೊತೆಗಿದ್ದಾಯ್ತು, ಯಾರ ಸಿದ್ಧ, ಏನಾಯ್ತು ಬರುತ್ತೆ. ಕೊಂಕಣ, ಸೌರಾಷ್ಟ್ರ, ಮಾಳವ ಅಂದ್ರೆ ಪ್ರದೇಶಗಳ ಬಗ್ಗೆ ಗೊತ್ತಾಯ್ತು. ಈ ಪ್ರದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಸೊ ಇವನ ಸಾಮ್ರಾಜ್ಯ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯವರೆಗೆ ಹಬ್ಬಿತ್ತು. ಅಂದ್ರೆ ಏನು, ದಕ್ಷಿಣ ಭಾರತದ 3 ಸಮುದ್ರಗಳಿವೆ, ಆ 3 ಸಮುದ್ರದವರೆಗೂ ವಿಸ್ತರಿಸಲ್ಪಟ್ಟಿತ್ತು. ಅದಕ್ಕೆ ಅವನೇನ ಕೈ ಸಮುದ್ರ ತೋಯಪಿತ ವಾಹನ, 3 ಸಮುದ್ರಗಳ ನೀರನ್ನು ಕೊಟ್ಟಿರ್ತಕ್ಕಂಥ ವಾಹನವನ್ನು ಹೊಂದಿದ್ದ ಈ ಅರಸ ತರ ಆ 3 ಸಮುದ್ರಗಳಿಗೆ ಪರಿಚಯ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ. ಅದಕ್ಕೆ ರಾಜ ಮಹಾರಾಜ ಅಂತ ಹೇಳ್ತಾರೆ. ರಾಜಕ್ಕಿಂತ ದೊಡ್ಡ ರಾಜನಾಗಿರ್ತಕ್ಕಂಥವ. ಹಾಗೆ ನಮ್ಮ ಶಾಸನ ಹೆಂಗ್ ಸಿಗ್ತವೆ, ಹೇಗಿರ್ತವೆ ಅಂತ ನಾವು ಇದು ವಿರಷ್ಟು ಅಂತ ಹೇಳ್ತೀವಿ. ಅದು ಜೈಲಿನಲ್ಲಿ ಸಂಬಂಧಿರ್ತಕ್ಕಂಥದ್ದು. ಒಂದು ಶಾಸನ ಪಟ್ಟಿಕೆ ರೂಪದಲ್ಲಿ ಇರ್ತದೆ. ಇದು ಬರವಣಿಗೆ ಪಟ್ಟಿಕೆ, ಇದು ಚಿತ್ರ ಪಟ್ಟಿಕೆ. ಇಲ್ಲಿ ಯಾರ್ಯಾರು ಯಾವ ಕಾರಣಕ್ಕಾಗಿರುತ್ತೆ, ಅದನ್ನ ಹೇಗೆ ಆಚರಿಸಿರುತ್ತೆ, ಅದರ ಪ್ರತಿಫಲವಾಗಿ ಈ ಸತ್ರಕಾರಕ್ಕಾಗಿ ಅವ್ರ ನಂಬಿಕೆ ಪ್ರಕಾರವಾಗಿ ಮೇಲೆ ಕೊಂಡೊಯ್ಯಲಾಗುತ್ತೆ. ಪುಣ್ಯ ಪ್ರಾಪ್ತಿಯಾಗಿರ್ತಕ್ಕಂಥ ಅರ್ಥ ರೀತಿ ಬರುವಲ್ಲಿ ಅಂತ. ಸೊ ಸಂತರ ಕಲ್ಪನೆ ಆಗಿರ್ತದೆ. ಇಲ್ಲಿ ಏನು ಹೇಳ್ತದೆ, ಯಾರು ಸಂಕದೇವ ದೇವಾಯ ಅಂತಕ್ಕಂಥ ಗಣ್ಯತಿ ಅವರು ಸಂಬಂಧಪಟ್ಟಿರ್ತಕ್ಕಂಥ ಇಡೀ ಕುಟುಂಬನೇ ಸಲ್ಲೇಖರು ಅಂತ ಅನುಸರಿಸುತ್ತೆ. ಸೊ ಜೈಲಿನ ಸಲ್ಲೇಖದ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಹಾಗೆಯೇ ಅನೇಕ ವೀರಗಳಿದ್ದಾರೆ. ಉದಾಹರಣೆಗೆ ಒಬ್ಬ ವೀರ ಗೋಕುಲನ ರಕ್ಷಿಸೋಸ್ಕರ ಹೋರಾಟ ಮಾಡ್ತಾನೆ, ಸತ್ತಿದ್ದಾನೆ, ಅವನ ಅಕ್ಷರರು ಕರ್ಕೊಂಡು ಹೋಗ್ತಾರೆ, ಅವನು ದೇವರಕ್ಕೆ ಹೋಗಿದ್ದಾನೆ. ಹಾಗೆ ಹಂದಿ ಬೇಟೆ ಆಡ್ತಾ ಇದ್ದಾನೆ, ಅವನ ಮಾಡ್ಬೇಕು, ಆ ಹಂದಿಯನ್ನು ಕೊಂದಿದ್ದಾನೆ, ಅಥವಾ
ವನದೇವನ ಹೋಗಿದೆ, ಅವನು ಸತ್ತಿದ್ದಾರೆ. ಹಾಗೆ ಹುಲಿ ಬೇಟೆ ಆಡ್ತದೆ ನೋಡಿ, ಹುಲಿ ಈ ಕಡೆಗೆ ಪ್ರಾಣ ಕಳ್ಕೊಂಡಿದ್ದಾನೆ, ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ. ಹಾಗೆ ಸೈನಿಕರು ಯುದ್ಧ ಮಾಡ್ತಾರೆ, ಪ್ರಾಣ ಕಳ್ಕೊಂಡ್ರೆ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ. ಅಂದ್ರೆ ಎಲ್ಲ ವೀರಗಳ ಮೂಲಕ ನಮ್ಗೆ ಏನು ಗೊತ್ತಾಗುತ್ತೆ, ವಿಷಯ ಗೊತ್ತಾಗುತ್ತೆ. ಯಾವ ಕಾರಣಕ್ಕಾಗಿ ವೀರನೊಬ್ಬ ಮರಣ ಹೊಂದಿದ, ಅದು ಸಾಮಾಜಿಕವಾಗಿ ಎಷ್ಟು ಮೌಲಿಕವಾಗಿದೆ, ಅದನ್ನ ನೆನಪಿಸೋಕ್ಕೋಸ್ಕರ ಇಂಥ ಕಲೆಗಳನ್ನ ನೆಟ್ಟಿದ್ದಾರೆ. ಅಂದ್ರೆ ಸಮಾಜ ಮುಖ್ಯವಾಗಿ ಬದುಕುವಂತ ಅವಶ್ಯಕತೆ ಇದೆ ಮಾನವ ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಹಾಗೆ ನಾವು ಮಹಿಳೆಯು ಪ್ರಾಣ ತ್ಯಾಗ ಮಾಡತಕ್ಕಂಥದ್ದೇ ಅದನ್ನ ನಾವು ಮಹಾಸತಿ ಕಲ್ಲುಗಳು ಅಂತ ಕರಿತೀವಿ ನಾವು. ಹಾಗೆ ಕೈ ಹಿಡಿತಾರೆ, ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡ್ತಾರೆ. ಸೊ ಇಲ್ಲಿ ಶಾಸನ ಇದೆ, ಈ ಶಾಸನಗಳಾಗಂತ ಹೀಗೆ ಅನೇಕ ಶಾಸನಗಳು, ಉದಾಹರಣೆಗೆ ಎಷ್ಟೇ ತೋರಿಸಿದ ಅನೇಕ ಶಾಸನಗಳು ಈ ದೇಶದ ಇತಿಹಾಸ ರಚನೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತವೆ. ಉಳಿದದ್ದು ನಾಣ್ಯಗಳು ಮತ್ತು ಸ್ಮಾರಕಗಳು, ಅವುಗಳ ಕುರಿತು ನೆಕ್ಸ್ಟ್ ನೋಡೋಣ. ಏನಾದರೂ ಅರ್ಥ ಆಗದೆ ಹೋದ್ರೆ ನೀವು ನನಗೆ ಮೆಸೇಜ್ ಮೂಲಕ ನೋಟ್ ಹಾಕಿ ಅದಕ್ಕೆ ಉತ್ತರನ ಮತ್ತೊಂದು ಉಪನ್ಯಾಸ ಕೊಡಬೇಕಾಗಿದ್ದ ಸಂದರ್ಭ ಹೇಳಿಕೊಂಡು ಉಳಿದ ವಿಷಯವನ್ನು ನಾನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಧನ್ಯವಾದಗಳು.